ಈಗ ಮೊದಲಿಗೆ ನೋಡುದಾದ್ರೆ ಹ್ಮ್. ಅಲ್ಲಿ ಆತ್ಮ ಅಂತ ಬರುತ್ತೆ, ಆತ್ಮದ ಸ್ವಲ್ಪ ಮಟ್ಟಿಗೆ ಪರಿಚಯ. ಸ್ವರೂಪವನ್ನ. ಹೌದು, ಹ್ಮ್. ಅದರ ಬಗ್ಗೆ ನಾವು ನೋಡುದಾದ್ರೆ ಹೌದು, ಇಲ್ಲಿ ಆತ್ಮದ ಸ್ವರೂಪವನ್ನ ಕೃಷ್ಣ ಈ ರೀತಿ ಹೇಳ್ತಾನೆ, ನಾವು ನೋಡ್ಬೋದು. ಹೇಗೆ ಒಂದು ದೇಹಕ್ಕೆ ಬಾಲ್ಯ, ಯೌವನ, ಮುಪ್ಪು ಅನ್ನೋದು ಬರ್ತದೋ ಹಾಗೆ ಅದು ಆತ್ಮವನ್ನು ಕೂಡ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಆ ಒಂದು ಪ್ರಯಾಣವನ್ನ ಆ ರೀತಿಯಾಗಿ ನಾವು ನೋಡಬಹುದು ಅನ್ನುವಂಥದ್ದನ್ನ ಹೇಳ್ತಾರೆ. ಈ ಒಂದು ಚಿಂತನೆಯನ್ನ ಆತ ಮುಂದಿಡುವಾಗ ಈ ಆತ್ಮ ಅನ್ನೋದು ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ ಅಂದ್ರೆ ಅನ್ನುವಂತಹ. ಸಾಮಾನ್ಯವಾಗಿ ನಮ್ಮ ಹೇಗೆ ಅಂತ ಹೇಳಿದ್ರೆ ಆತ್ಮದ ಬಗ್ಗೆ ಕಲ್ಪನೆ ಬೇರೆ. ಹೌದು. ಅಂದ್ರೆ ಸತ್ತ ನಂತರ ಹ್ಮ್. ಅದೇ ರೂಪದಲ್ಲಿ ತಿರುಗಾಡೋದು, ಹಾ. ಆ ಅದು ರೀತಿ ಎಲ್ಲ. ಆತ್ಮದ ಹೆಸರು ತುಂಬಾ ಹಾಳಾಗಿದೆ, ಕೆಟ್ಟೋಗಿದೆ ಅಂತ ಹೇಳಬಹುದು. ಆದ್ರೆ ನಾವು ಮೂಲದಲ್ಲಿ ಈಗ ಕೃಷ್ಣ ಯಾವ ರೀತಿ ಅಂತ ಅದನ್ನು ವ್ಯಾಖ್ಯಾನಿಸಿದ್ದಾನೆ ಅನ್ನೋದು ನಾವು ತಿಳ್ಕೊಂಡ್ರೆ ಹ್ಮ್. ನಮಗೆ ಅಂತ ಭ್ರಮೆಯಿಂದ ಹೊರಗೆ ಬರ್ಲಿಕ್ಕೆ ಖಂಡಿತ. ಒಂದು ಮಾರ್ಗದರ್ಶನ ಆಗ್ಬೋದು ಅನ್ನೋ ಇಚ್ಛೆ. ಹೌದು, ಹೌದು. ಅದು ನೀವು ನೆನಪಿಸಿದ್ದು ಒಳ್ಳೇದಾಯ್ತು. ಯಾಕೆಂದ್ರೆ ಆತ್ಮ ಪದ ಉಪಯೋಗಿಸುವಾಗ ಸ್ವಲ್ಪ ಭಯ ಆಗ್ತದೆ. ಹೌದು ಹೌದು ಯಾಕೆಂದ್ರೆ ನಾನಾ ಅರ್ಥಗಳು, ಹೌದು ನಾನಾ ಅರ್ಥಗಳನ್ನ ಕೊಟ್ಟಿದ್ದಾರೆ. ಆತ್ಮ ಅನ್ನೋದೊಂದು ಕೆಟ್ಟ ಪದವಾಗಿ ಬಳಕೆಯಲ್ಲಿ ಪ್ರಚಲಿತದಲ್ಲಿ. ಹಾಗಾಗಿ ಈ ಒಂದು ಚಿಂತನೆಯನ್ನ, ಈ ಆತ್ಮದ ಚಿಂತನೆಯನ್ನ ಕೃಷ್ಣ ಯಾತಕ್ಕೋಸ್ಕರ ಮಾಡ್ತಾನೆ ಅಂದ್ರೆ ನೀನು ಈ ಅಂದ್ರೆ ಆತ್ಮಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ ಅನ್ನುವಂತ ಚಿಂತನೆ. ಮತ್ತೆ ಇದನ್ನು ಯಾರು ಸಾಯಿಸಲಾಗದು, ಯಾಕಂದ್ರೆ ಅದು ಪಂಚಭೂತದಿಂದಲೂ ಸ್ಪರ್ಶಿಸಲು ಅಸಾಧ್ಯವಾದಂತಹ ವಿಚಾರ. ಅಂದ್ರೆ ಬೆಂಕಿಯಿಂದ ಸುಡುವುದಿಲ್ಲ, ನೀರಿನಲ್ಲಿ ನೆನೆಯುವುದಿಲ್ಲ. ಈ ರೀತಿಯಾಗಿ ಈ ಒಂದು ಚಿಂತನೆಗಳನ್ನ ಕೃಷ್ಣ ಯಾಕೆ ಇಡ್ತಾನೆ ಅಂದ್ರೆ ಆರಂಭದಲ್ಲಿ ಅರ್ಜುನ ಹೇಳಿದಂತ ವಿಚಾರ ಹಾಗೆ, ನಾನೀಗ ಇವರನ್ನೆಲ್ಲ ಕೊಲ್ಬೇಕು, ಅವರೆಲ್ಲ ನನ್ನಿಂದ ಸಾಯಲ್ಪಡ್ತಾರೆ ಅನ್ನುವಂತ. ಅಂದ್ರೆ ಅವನಿಗೆ ಅಲ್ಲಿ ಒಂದು ಗೊಂದಲ ಕೂಡ ಬರುತ್ತೆ. ನಾವು ಜಯಿಸ್ತೇವ ಅಥವಾ ಅವರು ಜಯಿಸ್ತಾರೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಹೌದು. ಒಂದು ಗೊಂದಲವನ್ನು ಸೂಚಿಸ್ತಾನೆ, ಅದೆಲ್ಲ ವ್ಯಕ್ತಪಡಿಸ್ತಾರೆ. ಹೌದು. ಹ್ಮ್. ಆ ರೀತಿಯ ಮಾತುಕತೆ ಕೂಡ ಅಲ್ಲಿ ಬರುತ್ತೆ. ಹೌದು. ಹಾಗೆ ಈ ಒಂದು ರೀತಿಯಲ್ಲಿ ನಾವು ನೋಡಬಹುದು ಕೃಷ್ಣ ಅದಕ್ಕೋಸ್ಕರವೇ ನಿನ್ನಿಂದ ಯಾರು ಸಾಯಲ್ಪಡುವುದಿಲ್ಲ ಅನ್ನೋದನ್ನ ಆತ್ಮದ ಒಂದು ಜ್ಞಾನದ ಮುಖಾಂತರ ಆತನಿಗೆ ಹೇಳ್ತಾರೆ. ಹೌದು, ಆತ್ಮದ ಪರಿಚಯ ಏನಿದೆ ಅದೇ ಜ್ಞಾನ ಅಂತ ಅದೇ ಹೇಳ್ಬೋದು. ಜ್ಞಾನ, ಅದೇ ಜ್ಞಾನ. ಅಂದ್ರೆ ಅದು ಪದಗಳಲ್ಲಿ ಅಲ್ಲ, ಅದು ನಾವು ಪದಗಳಿಂದ ಏನ್ ಕೇಳಿಸಿಕೊಳ್ತೇವೆ ಹ್ಮ್. ಅದನ್ನ ನಾವು ಅದು ಸ್ವ ಅನುಭವಕ್ಕೆ ನಾವು ತರಬೇಕು ಅನ್ನೋ ವಿಷಯ. ಹೌದು, ಹೌದು. ಇಲ್ಲಿ ಸ್ವಲ್ಪ ಮಟ್ಟಿಗೆ ಅರ್ಜುನನ ಮನ ಪರಿವರ್ತನೆಯ ಹಾದಿ ಆರಂಭ ಆಗ್ತದೆ. ಅಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗೆ ಆತನಿಗೆ ಅರಿವಿಗೆ ಬರ್ಲಿಕ್ಕೆ ಆರಂಭ ಆಗ್ತದೆ. ಇನ್ನೂ ಸ್ವಲ್ಪ ಆಳವಾಗಿ ಹೋಗ್ತಾನೆ ಅಲ್ಲಿ. ಈಗ ನೀನು ಏನು ಯೋಚನೆ ಮಾಡ್ತಾ ಇದೆಯೋ ಹಾಗೆಯೇ ನಾವು ನೋಡೋದಿದ್ರು ಕೂಡ ಯಾವ ಒಂದು ವಿಚಾರ ಅಂದ್ರೆ ಏನು ಜನ್ಮ ಪಡೀತದ ಅಂದ್ರೆ ಆತ್ಮ ಅನ್ನುವ ಒಂದು ಪದದಲ್ಲಿ ಜನ್ಮ ಇದೆ, ಅದಕ್ಕೆ ಸಾವು ಇದೆ. ಯಾವುದು ಸಾಯ್ತದೆ ಅದು ಮತ್ತೆ ಹುಡ್ತದೆ. ಈ ಒಂದು ನಿನ್ನ ಚಿಂತನೆಯಲ್ಲಿ ನಾವು ನೋಡೋದಿದ್ರು ಕೂಡ ನೀನು ಯುದ್ಧವೇ ಮಾಡ್ಬೇಕು. ಯಾಕಂದ್ರೆ ನೀನ್ ಇಲ್ಲಿ ಯುದ್ಧವನ್ನ ಧಿಕ್ಕರಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಕರ್ತವ್ಯವನ್ನ ನೀನು ಮಾಡ್ಲೇಬೇಕು ಅನ್ನುವಂತಹ ವಿಚಾರವನ್ನ ಇಡ್ತಾನೆ ಅಲ್ಲಿ. ಆ ಒಂದು ಉದಾಹರಣೆಯನ್ನು ಕೊಡ್ತಾನೆ. ಆತ್ಮವು ದೇಹದಿಂದ ದೇಹಕ್ಕೆ, ಅಂದ್ರೆ ನಾವು ಒಂದು ಉದಾಹರಣೆ ಯಾವ ರೀತಿ ಅಂದ್ರೆ ನಮ್ಮ ಹಳೆ ಬಟ್ಟೆಯನ್ನ ನಾವು ಹಳೆ ಬಟ್ಟೆಯನ್ನ ತೆಗೆದು ಹೊಸ ಬಟ್ಟೆಯನ್ನ ಧರಿಸಿದ ಹಾಗೆ ಆತ್ಮವು ಹೊಸ ದೇಹವನ್ನ ಪಡೀತಾ ಇರ್ತದೆ ಅನ್ನುವಂಥ ಉದಾಹರಣೆಯನ್ನ ಅಲ್ಲಿ ಕೊಡ್ತಾನೆ. ಇದೆಲ್ಲವೂ ಆತನಲ್ಲಿ ಸ್ವಲ್ಪ ಜ್ಞಾನದ ಬೆಳಕು ಬೆಳಗ್ಲಿಕ್ಕೆ ಆರಂಭ ಆಗ್ತದೆ. ಈ ಒಂದು ಚಿಂತನೆ. ಹೌದು, ಆತ್ಮದಲ್ಲಿ ಒಂದು ಮಾತು ಹೇಳ್ತಾನೆ, ಅಸದ್ವಸ್ತುವಿಗೆ ಅಸ್ತಿತ್ವವಿಲ್ಲ, ಸದ್ವಸ್ತುವಿಗೆ ಅಭಾವ. ತುಂಬಾ ಇನ್ನಷ್ಟು ನಾವು ಬರೀ ಏನ್ ನೆನಪಿಗೆ ಬರ್ತದೆ ನಾವು ಮಾತಾಡೋದು ಇಲ್ಲಿ. ಅದರಲ್ಲಿ ಇನ್ನಷ್ಟು ಅಲ್ಲ, ನಮ್ಮ ದೇಶ ಕೂಡ ಅದೇ. ನಾವು ಹೇಳುದು ಫೈನಲ್ ಅಂತ ಅಲ್ಲ. ಪುಸ್ತಕ ತಿರುವಿ ಗುರುವಿನ ಮಾರ್ಗದರ್ಶನ ಪಡೆಯಿರಿ, ಮುಂದುವರಿರಿ ಅಂತ. ಹೌದು. ಈಗ ನಾವು ಅಲ್ಲಿಂದ ಮುಂದಕ್ಕೆ ಹೋದಾಗ ಸ್ವಲ್ಪ ನಿಷ್ಕಾಮ ಕರ್ಮದ ಬಗ್ಗೆ ಕೂಡ ಅಲ್ಲಿ ಧರ್ಮದ ಕರ್ಮ ಅಂತಲೇ ಹೇಳ್ಬೇಕಾಗುತ್ತೆ. ನಾವು ವಿಭಜನೆ ಮಾಡುವಾಗ ನಿಷ್ಕಾಮ, ಸಕಾಮ ಅಂತ ಇರುತ್ತೆ. ಅದನ್ನು ಕೂಡ ಸ್ವಲ್ಪ ನಾವು ಅದರ ಕಡೆ ಸ್ವಲ್ಪ ನೋಡೋಣ. ಹೌದು, ಕರ್ಮದ ವಿಚಾರದಲ್ಲಿ ನಾವು ಗಮನಿಸೋದಿದ್ರೆ ಕೃಷ್ಣ ಅರ್ಜುನನಿಗೆ ತನ್ನ ಕರ್ತವ್ಯವನ್ನ ನೆನಪಿಸ್ತಾನೆ. ಒಬ್ಬ ಯೋಧನಿಗೆ ಅಂದ್ರೆ ಕ್ಷತ್ರಿಯನಿಗೆ ತನ್ನ ಧರ್ಮ ಏನಿದೆ, ತನ್ನ ಕರ್ತವ್ಯ ಏನಿದೆ ಅದೇ ಶ್ರೇಷ್ಠ, ನೀನದನ್ನ ಮಾಡಬೇಕು ಅನ್ನುವಂಥದ್ದನ್ನ ನೆನಪಿಸ್ತಾನೆ ಕರ್ಮದ ಮುಖಾಂತರ. ಇಲ್ಲಿ ಅದೇ ನಿಷ್ಕಾಮ ಕರ್ಮದ ವಿಚಾರವನ್ನ ಮಾತಾಡ್ತಾನೆ. ಅಂದ್ರೆ ಯಾತಕ್ಕೋಸ್ಕರ ನಾವು ಕೂಡ ನೋಡಿ ನಮ್ಮ ಜೀವನದಲ್ಲಿ
ಏನೇ ಮಾಡ್ಬೇಕಿದ್ರು ಮೊದಲು ಪರಿಣಾಮವನ್ನ ನೋಡ್ತೇವೆ, ಹೌದೌದು. ಅದರ ಲಾಭವನ್ನ ನೋಡ್ತೇವೆ ಅಥವಾ ನಷ್ಟವನ್ನ ನೋಡ್ತೇವೆ. ಇದನ್ನು ನೋಡಿ ನಾವು ಸುಮ್ಮನೆ ಕೂತು ಬಿಡ್ತೇವೆ, ಕೆಲಸವನ್ನ ಮಾಡೋದಿಲ್ಲ. ಅಂದ್ರೆ ಆ ಒಂದು ಕಾರ್ಯವನ್ನ, ನಮ್ಮ ಕರ್ತವ್ಯವನ್ನ ಮಾಡದೆ ಸುಮ್ಮನೆ ಕೂತು ಬಿಡ್ತೇವೆ. ಕೂತಾಗ ಅಲ್ಲಿ ಏನು ನಡೆಯೋದಿಲ್ಲ. ಹೌದು. ಸುಮ್ಮನೆ ನಾವು ನಮ್ಮ ಕಲ್ಪನೆ ಓಡ್ತಾ ಇರ್ತದೆ ಬಿಟ್ರೆ ಅಲ್ಲಿ ಯಾವುದೇ ಒಂದು ಕೆಲಸಗಳು ಆಗೋದಿಲ್ಲ. ಆ ವಿಚಾರವನ್ನ ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾನೆ. ಕರ್ಮವನ್ನ ಮಾಡು, ಕೆಲಸವನ್ನ ಮಾಡು, ಇದು ಕೂರ್ಬೇಡ, ಒಂದ್ ಕಡೆ ಇರಬೇಡ ಅನ್ನುವಂತ ವಿಚಾರವನ್ನ ಹೇಳುವಂತದ್ದು. ಅಂದ್ರೆ ಮುಖ್ಯವಾಗಿ ಅಲ್ಲಿ ಹೇಳ್ತಾನೆ ಏನಂತ ಹೇಳಿದ್ರೆ, ನೀನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಹೌದು, ಅದರ ಫಲವನ್ನು ಅಪೇಕ್ಷೆ ಪಡಬೇಡ. ಹೌದು. ಅದೊಂದು ತುಂಬಾ ಒಳ್ಳೆಯ ಒಂದು ವಿಚಾರ. ಒಂದು ಅಲ್ಲಿ ಕರ್ಮ ಅಂತ ಹೇಳುವಾಗ ಎರಡು ವಿಭಾಗ, ನಿಷ್ಕಾಮ ಮತ್ತೆ ಸಕಾಮ ಅಂತ. ಸಕಾಮ ಅಂತ ಹೇಳುವಾಗ ನಮಗೆ ಫಲದ ಅಪೇಕ್ಷೆ, ಹೌದು, ಅಂದ್ರೆ ಮನಸ್ಸು ಏಕಾಗ್ರತೆ ಇರುವುದಿಲ್ಲ. ಮೊದಲಿಗೆ ಹೇಳುದಾದ್ರೆ ಮನಸ್ಸು ಚಂಚಲವೇ. ಇನ್ನು ಬಯಸಿದಾಗ ಇನ್ನೆಷ್ಟು ಚಂಚಲ ಅಂತ ನಾವೇ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಅಲ್ಲಿ ಸಕಾಮ ನಾವು ಇರೋದೇ ಅದ್ರಲ್ಲಿ, ಆಲೋಚನೆಗಳು ಇರೋದೇ ಅದ್ರಲ್ಲಿ. ಬರೀ ಬಯಕೆಯಲ್ಲಿ ಮಾತ್ರ ವಿಚಾರವನ್ನ ಪಡಿತೇವೆ, ಅಥವಾ ಏನೋ ಒಂದು ಲಾಭದ ಆಸೆ ಇರ್ಬೋದು, ಇಂಥ ವಿಚಾರದಲ್ಲೇ ನಾವು ಓಡಾಡ್ತಾ ಇರ್ತೇವೆ ನಮ್ಮ ಮನಸ್ಸು. ಹಾಗೆ ಅಲ್ಲಿ ಒಂದು ಆ ಸ್ಪಷ್ಟ ನಿಲುವು ಇರೋದಿಲ್ಲ. ಹೌದು. ಅಥವಾ ಅಲ್ಲಿ ನಾವೊಂದು ಕೆಲಸದಲ್ಲಿ ಸೋಲನ್ನು ಒಪ್ಪಿಕೊಳ್ಳೋದಿರ್ಬೋದು, ಅಥವಾ ಕೆಲಸದಿಂದ ಹಿಂಜರಿಯೋದಿರ್ಬೋದು, ಈ ರೀತಿ ವಿಚಾರಗಳು ನಡೀತಾ ಇರ್ತವೆ. ಯಾವಾಗ ನಾವು ನಿಷ್ಕಾಮ ಕರ್ಮದಲ್ಲಿ ನಮ್ಮನ್ನ ತೊಡಗಿಸಿಕೊಳ್ತೇವೆ, ಅಲ್ಲೊಂದು ಸಂಪೂರ್ಣತೆ ಬರ್ತದೆ. ಸಂಪೂರ್ಣವಾಗಿ ನಮ್ಮ ಕೆಲಸ ನಿರಂತರತೆಗೆ ಬರ್ತದೆ ಅಂತ ನಾವು ಹೇಳುತ್ತೇವೆ. ಅಂದ್ರೆ ಸಕಾಮ ಅಂತ ಹೇಳುವಾಗ ನಾವೊಂದು ಬಯಸುವುದು, ಅದರ ಹಿಂದೆ ಕೆಲಸ ಮಾಡುದು, ನಂತರ ಅದು ನಮಗೆ ಸಿಗದೆ ಹೋದಾಗ ಅದನ್ನು ಬೈಯುವುದು, ಅದನ್ನು ಹೇಳಿಕೊಟ್ಟವರಿಗೂ ಬೈಯುವುದು. ಹೌದು, ಆ ರೀತಿಗಳು ವಿಚಾರಗಳು ಅದು ನಮ್ಮನ್ನು ಬದುಕಲಿಕ್ಕೆ ಬಿಡುವುದಿಲ್ಲ. ಓವರಾಲ್ ಆಗಿ ಹೇಳುದಾದ್ರೆ ಅದು ನಮ್ಮನ್ನು ಬದುಕಲಿಕ್ಕೆ ಸ್ವಲ್ಪ ಅದರಲ್ಲಿ ಕಷ್ಟ. ಅದೇ ನಾವು ನಿಷ್ಕಾಮವನ್ನು ನೋಡಿದ ತಕ್ಷಣ ನಮ್ಮ ಜೀವನ ಒಂದು ಆನಂದಕ್ಕೆ ಆನಂದದ ಬದುಕಿನಲ್ಲಿ ಸಾಗ್ತದೆ ಅಂತ ಹೇಳು. ಹೌದು. ಆದ್ರೆ ಒಂದು ವಿಚಾರ, ಇಲ್ಲಿ ನಿಷ್ಕಾಮವನ್ನು ನಾವು ಸುಮ್ಮನೆ ಕಲ್ಪನೆಗೆ ತಗೊಂಡ್ರೆ ಅದು ಕಷ್ಟ ಅಂತ, ಅಂದ್ರೆ ತುಂಬಾ ವಾದ ಇರ್ತದೆ. ನಿಷ್ಕಾಮದ ವಿಚಾರವನ್ನ ಜೀವನದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಅನ್ನುವ ಈ ರೀತಿಯ ಕಲ್ಪನೆಗಳು ಇದೆ. ಅಲ್ಲ, ಒಂದು ವೇಳೆ ನಮಗೆ ಆ ರೀತಿ ಕಷ್ಟ ಅಂತ ಆದ್ರೂ ಪರವಾಗಿಲ್ಲ, ಮಾಡಿ ನೋಡುವ. ಅದು ಬರೋದಿಲ್ಲ, ಸ್ವಲ್ಪ ಕಷ್ಟದ ವಿಷಯ. ಅದನ್ನು ನೋಡ್ಬೇಕಾಗುತ್ತೆ, ಅದೊಂದು ಬರಬೇಕು ಎಲ್ಲರಲ್ಲೂ, ಆ ವಿಚಾರ ಬಂತು ಅಂತೆ ತುಂಬಾ ಒಳ್ಳೆಯದಂತೆ. ಹಾಗೆ ಈ ಕರ್ಮದ ವಿಚಾರದಲ್ಲಿ ತನ್ನ ಅಂದ್ರೆ ಅರ್ಜುನನ ಕರ್ತವ್ಯವನ್ನ ನೆನಪಿಸುತ್ತಾ ಅರ್ಜುನನಿಗೆ ಸಮತ್ವದ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಅರ್ಜುನನಿಗೆ ಬರುವ ಸಂಶಯಗಳು. ಹೌದು, ಅಂದ್ರೆ ನೀನು ಈ ರೀತಿಯಾಗಿ ಅಂದ್ರೆ ನಿಷ್ಕಾಮ ಕರ್ಮದಲ್ಲಿ ಅಥವಾ ಆತ್ಮದ ಜ್ಞಾನದಿಂದ ಇದ್ದಾಗ ಸಮತ್ವದಲ್ಲಿ ಇರ್ತೀಯ. ಅಂದ್ರೆ ಸುಖ ದುಃಖಗಳನ್ನ, ಕಷ್ಟ ನಷ್ಟವನ್ನ ಈ ರೀತಿಯಾಗಿ ನೀನು ಒಂದು ಸಮತ್ವದಲ್ಲಿ ನೋಡುವಂತಹ ಒಂದು ದೃಷ್ಟಿ ನಿನಗೆ ಬರ್ತದೆ. ಆವಾಗ ನಿನ್ನ ಕರ್ತವ್ಯದಲ್ಲಿ ನೀನು ನಿರತನಾಗಬಹುದು ಅನ್ನುವಂತಹ ಚಿಂತನೆಯನ್ನ ಕೃಷ್ಣ ಇಡ್ತಾರೆ. ಹೌದು. ಎಷ್ಟು ಅಂದ್ರೆ ಈಗ ಸ್ಥಿತಪ್ರಜ್ಞನ ಲಕ್ಷಣಗಳು ಏನು ಅಂತ ಕೂಡ ಅರ್ಜುನಲ್ಲಿ ಕೇಳ್ತಾನೆ. ಹೌದು, ಇಷ್ಟೆಲ್ಲ ಮಾತಾಡಿದಾಗ ಕೃಷ್ಣ ಅರ್ಜುನನಲ್ಲಿ ಒಂದು ಗೊಂದಲ ಬರ್ತದೆ. ಹೌದು, ಅಂದ್ರೆ ಸ್ಥಿತಪ್ರಜ್ಞಾನ ಲಕ್ಷಣ ಏನು ಅಲ್ವಾ? ಇದು ಒಂದು ವಿಷಯ ಒಳ್ಳೇದು. ಅಂದ್ರೆ ಎಲ್ಲರಲ್ಲೂ ಬರುವಂತ ವಿಷಯ. ನಮಗೆ ನಾವು ಆ ರೀತಿ ಬದುಕಬೇಕು ಅನ್ನೋ ಕಲ್ಪನೆ ಬರುವುದಿಲ್ಲ, ಹಾಗೆ ಬದುಕುವವರ ಲಕ್ಷಣಗಳೇನು ಅನ್ನೋ ಪ್ರಶ್ನೆಗಳು. ಅದು ತಪ್ಪಂತ ಇಲ್ಲ, ಅದೊಂದು ಬರುವ ವಿಷಯ. ಇದಕ್ಕೊಂದು ಒಳ್ಳೆಯ ರೀತಿಯಲ್ಲಿ ವ್ಯಾಖ್ಯಾನ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾನೆ ಕೃಷ್ಣ ಇದರಲ್ಲಿ. ಯಾರು ತನ್ನ ಕಾಮನೆಗಳನ್ನೆಲ್ಲ ಬಿಟ್ಟು ಆತ್ಮನಲ್ಲಿ ಸ್ಥಿರವಾಗಿರ್ತಾನೋ ಆತನಿಗೆ ಸ್ಥಿತಪ್ರಜ್ಞ ಅಂತ ಹೇಳಬಹುದು ಅನ್ನುವಂತ ಒಂದು ಅರ್ಥವನ್ನು ಕೊಡುವಂತಹ ವಾಕ್ಯಗಳಲ್ಲಿ ಬರ್ತದೆ. ಯಾವ ರೀತಿ ಅಂದ್ರೆ ಇಲ್ಲೂ ಕೂಡ ಅಷ್ಟೇ, ಆತ ಸುಖ ದುಃಖ ಭಯ ಆಮೇಲೆ ಕೋಪ ಈ ರೀತಿ ರಾಗ ದ್ವೇಷ ಈ ರೀತಿಯ ವಿಚಾರಗಳಲ್ಲಿ ಸಮತ್ವವನ್ನ ಹೊಂದಿದವನು ಅನ್ನುವಂತಹ ಅರ್ಥವನ್ನ ಕೊಡ್ತಾನೆ. ಇಂದ್ರಿಯ ವಿಚಾರಗಳಲ್ಲೂ ಅಷ್ಟೇ. ಈಗ ಇಂದ್ರಿಯ ನಿಗ್ರಹ ಅನ್ನುವ ಪದವನ್ನ ಕೇಳಿದಾಗ ಸಾಮಾನ್ಯವಾಗಿ ನಮ್ಗೆ ಅನ್ಸೋದು ಹೇಗೆ, ರುಚಿಯಾಗಿ ಇರುವುದನ್ನು ಬಿಡುವುದು, ಇಂಪಾದ ವಿಚಾರವನ್ನ ಕೇಳೋದನ್ನು ಬಿಡುವುದು, ಸುಂದರವಾಗಿರೋದನ್ನು ನೋಡೋದನ್ನ ಬಿಡುವುದು, ಈ ರೀತಿಯ ವಿಚಾರಗಳು ಬರ್ತದೆ. ಇಂದ್ರಿಯ ಆ ರೀತಿ ಇದೆ. ನಿಗ್ರಹ ಅಂದ ತಕ್ಷಣ ನಮ್ಗೆ ಆ ರೀತಿ ಬರ್ತದೆ. ಮತ್ತೆ ಇಲ್ಲದಿದ್ರೆ ಅಂತ ಹೇಳಿದ್ರೆ ಬಲವಾಗಿ ಅದನ್ನು ನಿಯಂತ್ರಿಸುವ ಪ್ರಯತ್ನ, ಆ ರೀತಿಯ ವಿಚಾರಗಳು ಬರ್ತದೆ. ಆದ್ರೆ ಇಲ್ಲಿ ನಾವು ಏನ್ ಅಂದುಕೊಂಡಿರ್ತೇವೆ ಆ ಅರ್ಥದಲ್ಲಿ ಕೃಷ್ಣ ಇಂದ್ರಿಯ ನಿಗ್ರಹ ಪದವನ್ನ ಉಪಯೋಗಿಸಿದ ಹಾಗೆ ನಮಗೆ ಕಾಣೋದಿಲ್ಲ. ಯಾಕಂದ್ರೆ ಹಿಂದಿನ ವ್ಯಾಖ್ಯಾನಗಳನ್ನೆಲ್ಲ ನೋಡ್ತಾ ಬರ್ಬೇಕಾದ್ರೆ
ಅಂದ್ರೆ ಅದರ ಪರಿಣಾಮವನ್ನ, ಈಗ ಒಂದು ರುಚಿಯಾದ ಒಂದು ಏನು ಪದಾರ್ಥವನ್ನ ತಿಂದ್ವಿ, ಅಲ್ಲಿ ನಾವು ಅದನ್ನ ಆನಂದಿಸೋದು ಬಿಟ್ಟು ನಾವೇನ್ ಮಾಡ್ತೇವೆ ಅಂದ್ರೆ ಅದನ್ನ ಇನ್ನೊಂದು ಸಲ ಯಾವಾಗ ತಿನ್ನೋದು, ಹೌದು ಅಂತೇವೆ. ಹೌದು ಇನ್ನೊಂದು ಸಲ ಯಾವಾಗ ತಿನ್ನೋದು, ಅಥವಾ ಅದು ಎಲ್ಲಿ ಸಿಗ್ತದೆ ಅದರ ಹಿಂದಿನ ಹುಡುಕಾಟ, ಈ ರೀತಿಯಾಗಿ ಸಣ್ಣ ಒಂದು ಉದಾಹರಣೆ ರುಚಿಯ ವಿಚಾರವನ್ನ ಕೊಟ್ಟದ್ದು ನಾವು ಗಮನಿಸಬೇಕು. ಅದು ಎಲ್ಲೆಲ್ಲಿ ನಾವು ಎಲ್ಲ ವಿಚಾರಗಳನ್ನ ನಮಗೆ ಎಲ್ಲಿ ಕಾಣ್ತೇವೆ. ಅನ್ವಯ ಆಗುತ್ತೆ ಅನ್ನೋದು ಹೌದು. ನಾವು ನೋಡ್ಬೇಕು. ಆ ರೀತಿಯಾಗಿ ಅದು ನಿಗ್ರಹ ವಿಚಾರವು ಬಂದಿದೆ. ಅಂದ್ರೆ ಏನಲ್ಲಿದೆ ಅದನ್ನ ನಾವು ಆನಂದಿಸಬೇಕು ಅಷ್ಟೇ ಬಿಟ್ಟು ಮತ್ತೆ ನಮ್ಗೆ ಬೇಕು ಬೇಕು ಅನ್ನುವಂತಹ ಬಯಕೆ ಅಲ್ಲಿ ಸ್ಥಿತಪ್ರಜ್ಞನ ವಿಚಾರದಲ್ಲಿ ನಾವು ಗಮನಿಸಬಹುದು. ಅಂದ್ರೆ ವಿವೇಕವಿಲ್ಲದ ನಿಗ್ರಹ ಅದು ಇನ್ನೊಂದು ಸಮಸ್ಯೆಯನ್ನು ಸೃಷ್ಟಿ ಮಾಡ್ತದೆ ಹೇಳಬಹುದು. ಹಾಗೆ ಇಷ್ಟು ವಿಚಾರಗಳಲ್ಲಿ ಅರ್ಜುನನ ಮನಸ್ಸು ಒಂದು ತೆಕ್ಕ ಮಟ್ಟಿಗೆ ಪರಿವರ್ತನೆ ಆಗ್ತದೆ. ಯಾಕಂದ್ರೆ ಆತನು ಅರ್ಥ ಮಾಡಿಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಉಳ್ಳವನೇ ಆಗಿರ್ತಾನೆ. ಸಾಮಾನ್ಯ ವ್ಯಕ್ತಿ ಅಲ್ಲ, ಸಂಪೂರ್ಣ ಎಲ್ಲ ವಿದ್ಯೆಗಳನ್ನ ಅಥವಾ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಪರಿಣಿತಿ ಹೊಂದಿದವನೇ ಆಗಿರ್ತಾನೆ. ಆದ್ರೂ ಕೂಡ ಒಂದು ಸಂದರ್ಭದಲ್ಲಿ ಗೊಂದಲಕ್ಕೀಡಾಗ್ತಾನೆ. ಆತ್ಮಜ್ಞಾನದ ಕೊರತೆಯಾಗಿರ್ಬೋದು. ಹೌದು, ಇದೊಂದು ಆತ್ಮಜ್ಞಾನದ ಕೊರತೆ ಆತನಲ್ಲಿ ಇದ್ದಿದ್ರಿಂದ ಒಂದು ಗೊಂದಲಕ್ಕೀಡಾಗ್ತಾನೆ. ಹಾಗೆ ನಾವು ಕೂಡ ಗಮನಿಸಬಹುದು, ತುಂಬಾ ಕ್ಷೇತ್ರಗಳಲ್ಲಿ ನಾವು ಎಕ್ಸ್ಪರ್ಟ್ ಆಗಿರ್ಬಹುದು, ಆದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾವು ಎಡುವಂತಹ ವಿಚಾರಗಳು ಬರುತ್ತೆ. ಆದ್ರೆ ಅಲ್ಲಿ ಸ್ಪಷ್ಟ 2ನೇ ಅಧ್ಯಾಯ ಹೇಳೋದು, ಒಂದು ಸಂದರ್ಭ ಬಂದಾಗ ನಾವು ಒಂದು ಕ್ಷಣ ನಿಂತು ನೋಡ್ಬೇಕು. ಇಂಥ ಸಂದರ್ಭ ಬಂದಾಗ ನಮ್ಮ ಮುಂದಿರುವಂತಹ ಮಾರ್ಗದರ್ಶನವನ್ನ ನಾವು ಸದಾ ನೋಡ್ಬೇಕು ಮತ್ತೆ ಅದಕ್ಕೆ ಶರಣಾಗಬೇಕು ಅನ್ನುವಂತಹ ವಿಚಾರವನ್ನ ನಾವು 2ನೇ ಅಧ್ಯಾಯದಲ್ಲಿ ನೋಡಬಹುದು. ಅಂದ್ರೆ ಮುಖ್ಯವಾಗಿ ನಮಗೆ ಬೇಕಾಗಿರುವುದು ಒಂದು ವಿವೇಚನಾ ಶಕ್ತಿ. ಅದನ್ನ ಕೃಷ್ಣ ಆ ರೀತಿಯಾಗಿ ನಂತರ ಬರುವಂತದ್ದೇ ವೈರಾಗ್ಯ ಇದೆಲ್ಲ ಬರುತ್ತೆ. ಆದ್ರೆ ಮೊದಲಿಗೆ ವಿವೇಕ ಅನ್ನೋದು ನಮಗೆ ಬೇಕು. ಹೌದು, ಖಂಡಿತ. ಅಂದ್ರೆ ಯಾವುದು ನಿತ್ಯ ಯಾವುದು ಅನಿತ್ಯ ಇಷ್ಟರ ಬಗ್ಗೆ ನಮಗೆ ಅರಿವು ಉಂಟಾದ್ರೆ ಜೀವನ ಇನ್ನಷ್ಟು ಸುಲಭ ಉದ್ದೇಶವೇ. ಹಾಗಾಗಿ ಇನ್ನಷ್ಟು ಸ್ವಲ್ಪ ಅಂದ್ರೆ ಆಸಕ್ತರು ಇದ್ರ ಆಳಕ್ಕೆ ಇಳಿದ್ರೆ, ನಾವೀಗ ಹೇಳಿದಂತ ವಿಚಾರ ಹೆಂಗಿತ್ತಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಅದನ್ನು ಗಮನಿಸಬೇಕು ಅನ್ನುವಂತ ವಿಷಯ. ನಾವೆಲ್ಲ 2ನೇ ಅಧ್ಯಾಯದ ವಿಚಾರಗಳನ್ನ ಇಲ್ಲಿ ಹೇಳಲಿಕ್ಕೆ ಸಾಧ್ಯನೂ ಇಲ್ಲ. ಹೌದು, ಹೇಳಿಕ್ಕೆ ಸಾಧ್ಯ. ಹಾಗಾಗಿ ಸ್ವಲ್ಪ ಆಳಕ್ಕಿಳಿದು ಅಧ್ಯಯನಕ್ಕೆ ಸ್ವತಃ ಅವರು ಅದರ ಹಿಂದೆ ಪ್ರಯತ್ನ ಪಡಬೇಕು. ಹೌದು, ಆ ರೀತಿಯಾಗಿ ನಾವು ನೋಡ್ಬೋದು.